ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ಸಹೋದರಿ ಇದ್ದಾಳೆ. ಆ ಅಮ್ಮ ಸುನೇಮ ಸ್ತ್ರೀ. ಯಾವ ಸ್ತ್ರೀ ಅಮ್ಮ? ಸುನೇಮ ಸ್ತ್ರೀ. ಎಲಿಷನ ಕಾಲದಲ್ಲಿ ಆ ಸಹೋದರಿ ಬರ್ತಾಳೆ. 2 ಅರಸುಗಳ ಬರೆದ ಪುಸ್ತಕದಲ್ಲಿ ಆ ಅಮ್ಮನಿಗೆ ಒಂದು ಮಗು ಇರ್ತದೆ. ಆ ಮಗು ದೇವರ ಸೇವಕನೇ ಪ್ರಾರ್ಥನೆ ಮಾಡಿ ಅನುಗ್ರಹಿಸ್ತಾನೆ. ಆ ಮಗು ಒಂದ್ಸಾರಿ ತಲೆ ನೋವು ಬಂದು ತೀರಿ ಹೋಗ್ತದೆ. ಇಲ್ಲಿದ್ದೀರಾ? ವಾಕ್ಯ ಆಮೇಲೆ ಓದಿಸ್ತಾನೆ, ಕೇಳಿಸ್ಕೊಟ್ಟು ಫಸ್ಟು. ಆ ಮಗು ತೀರಿ ಹೋಗ್ತದೆ. ತೀರಿ ಹೋದ ಕೂಡಲೇ ಗಂಡ ಜಮೀನಲ್ಲಿರ್ತಾನೆ. ಆ ಮಗು ತೀರಿ ಹೋಗಿದೆ. ಈಗ ನಾವು ಸಾಧಾರಣವಾಗಿ ನಿಮ್ ಮನೆಗೆ ಅಂತ ಸಂದರ್ಭ ನಡೆದ್ರೆ ನೀವೇನ್ ಮಾಡ್ತೀರಾ? ಇಲ್ಲಿದ್ದೀರಾ? ಆ ಮಗು ತೀರಿ ಹೋಗಿದೆ. ಅಯ್ಯಮ್ಮ ಏನ್ ಮಾಡ್ಬೇಕು ಅವಾಗ? ಮನೆಗೆ ಮಗು ತೀರೋದಾಗ ಏನ್ ಮಾಡ್ತಾರೆ? ಮಾಮೂಲಾಗಿ ಅಳ್ತಾರೆ. ಆಮೇಲೆ ಎಲ್ಲರೂ ಕರೀತಾರೆ, ಅಯ್ಯೋ ನನ್ನ ಮಗು ತೀರೋಯ್ತು, ಅಯ್ಯೋ ನನ್ನ ಮಗು ಹಿಂಗಾಯ್ತು, ತೀರೋಯ್ತು, ಎಲ್ಲರೂ ಅಳ್ತಾರೆ. ಇನ್ನ ಗಂಡನಿಗೆ ಕಳಿಸ್ತಾರೆ, ಜಮೀನಿಗಿರೋ ಗಂಡನಿಗೆ, ಓ ಬಾಂದ್ಬಿಡು ನಮ್ಮ ಮಗ ತೀರೋಯ್ತು ಅಂತ. ಆದ್ರೆ ಆ ಸಹೋದರ ಏನು ಮಾಡಲಿಲ್ಲ, ಏನು ಮಾಡಕ್ ಹೋಗ್ಲಿಲ್ಲ. ಹೆಂಗ್ ಮಾಡಲಿಲ್ಲ ಅಂದ್ರೆ ಆ ಮಗುವನ್ನ ಎತ್ಕೊಂಡು ಅವ್ರ ಮನೆ ಮೇಲೆ ಒಬ್ಬ ದೇವರ ಸೇವಕನ ರೂಮ್ ಕಟ್ಟಿದ್ರು. ಆ ರೂಮ್ ಮೇಲೆ ಆ ಮಗುವನ್ನ ಹಾಕಿ ದೇವರ ಮನುಷ್ಯನ ಹತ್ರ ಹೋಗ್ಲ. ಅಮ್ಮ ಯಾರ ಹತ್ರ ಹೋಗ್ಲು? ಮಗು ಸತ್ತೋಗಿದೆ, ಮಗು ಜೀವ ಇಲ್ಲ. ಸತ್ತೋಗಿರೋ ಮಗುವನ್ನ ಮನೆ ಒಳಗೆ ಹಾಕಿ ಲಾಕ್ ಮಾಡ್ಕೊಂಡು, ಗಂಡನ ಹತ್ರ ಹೋಗ್ಲಿಲ್ಲ, ಲಾಕ್ ಮಾಡ್ಕೊಂಡು ಊರು ಅವ್ರ ಅಮ್ಮ ಅಪ್ಪಗೆ ಹೇಳಲಿಲ್ಲ, ಲಾಕ್ ಮಾಡ್ಕೊಂಡು ಪಕ್ಕದಲ್ಲಿ ಸುದ್ದಿ ಮಾಡಲಿಲ್ಲ, ನೇರವಾಗಿ ದೇವರ ಮನುಷ್ಯನಾದ ಎಲಿಸನ ಹತ್ರ ಹೋಗ್ಲು. ಅಲ್ಲಿ ಎಲಿಸನ ಕೇಳ್ತಾನೆ, ಎಂತ ಕೇಳ್ತಾನೆ, ಅಮ್ಮ ಕ್ಷೇಮವಾ? ಓ ಕ್ಷೇಮಮ್ಮ. ನಿಮ್ಮ ಊರಿಗೆಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ನಿಮ್ ಮಗು ಹೆಂಗಿದೆ ಎಂಬುದಾಗಿ ಹೇಳುವಾಗ ಅವಾಗ ಹೇಳ್ತಾರೆ, ನಾವಾಗಿದ್ರೆ ಹೋದರೆ ಏನ್ ಮಾಡ್ಬಿಡ್ತಿದ್ವಿ? ಅಯ್ಯೋ ಏನ್ ಬೇಡ, ಏನೇನ್ ಮಾಡ್ತಿದ್ವಿ ಗೊತ್ತಿದ್ದೀವಿ. ಆದ್ರೆ ಸಹೋದರಿ ಏನ್ ಮಾಡ್ಲಿಲ್ಲ. ದೇವರ ಮನುಷ್ಯನ ಹತ್ರ ಹೋಗಿ ಹೇಳ್ತಾಳೆ, ನೀನು ನನಗೆ ಅನುಗ್ರಹಿಸಿದ ಆ ಮಗನು ಸತ್ತೋಗಿದ್ದಾನೆ ಎಂಬುದು ಹೇಳುವಾಗ ಆ ದೇವರ ಮನುಷ್ಯ ಬರೋವರೆಗೂ ಒಂದು ಕಣ್ಣೀರ